ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಬಾದುಷಾ. ಒಳಗಡೆ ಜ್ಯೂಸಿಯಾಗಿ ಮೇಲ್ಗಡೆ ಕ್ರಂಚಿಯಾಗಿ ಹೇಗೆ ಮಾಡೋದು ಮನೆಯಲ್ಲೇ ಅಂತ ನೋಡೋಣ. ದೀಪಾವಳಿ ಹಬ್ಬ ಬರ್ತಾ ಇದೆ, ನೀವು ಟ್ರೈ ಮಾಡಿ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಅಷ್ಟು ಮೈದಾ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಅರ್ಧ ಕಪ್ ಅಷ್ಟು ಚಿರೋಟಿ ರವೆ ಹಾಕೋತಾ ಇದ್ದೀನಿ. ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರವೆ ಮೈದಾ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ತುಪ್ಪನ ಬಿಸಿ ಮಾಡಿ ಹಾಕೋತಾ ಇದ್ದೀನಿ. ನಾನಿಲ್ಲಿ ಬೇಕಿಂಗ್ ಸೋಡಾ ಯೂಸ್ ಮಾಡ್ತಾ ಇಲ್ಲ, ಹಾಗಾಗಿ ತುಪ್ಪನ ಬಿಸಿ ಮಾಡಿ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಎಲ್ಲನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಜಾಮೂನ್ಗೆ ಹಿಟ್ಟನ್ನ ಕಲಿಸ್ತೀವಲ್ವ, ಆ ಥರ ಕಲಿಸ್ಕೊಂಡ್ರೆ ಸಾಕು, ನಾದಿ ಕಲಿಸ್ಕೊಳ್ಳೋದು ಬೇಡ. ಇದಕ್ಕೆ ಮೊಸರು ಕೂಡ ಹಾಕ್ಕೊಂಡು ಕಲಿಸ್ಕೋತಾರೆ, ಆದರೆ ಅದು ತುಂಬ ದಿನ ಇಡೋದಕ್ಕೆ ಬರೋದಿಲ್ಲ, ಹಾಗಾಗಿ ನಾನು ಮೊಸರು ಉಪಯೋಗಿಸ್ತಾ ಇಲ್ಲ ಇಲ್ಲಿ. ನೋಡಿ, ಈ ಥರ ಕಲಸಿಟ್ಟಿದ್ದೀನಿ. ಇದನ್ನು ಒಂದು 15 ನಿಮಿಷ ಹಾಗೆ ಬಿಡೋಣ. ರವೆ ಯೂಸ್ ಮಾಡಿರೋದ್ರಿಂದ ನೆನೆಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅಷ್ಟರಲ್ಲಿ ನಾವು ಶುಗರ್ ಸಿರಪ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ಪಷ್ಟು ಶುಗರ್ ತೊಗೊತಾ ಇದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ನೀರು ಹಾಕಿ ಬಾಯ್ಲ್ ಮಾಡ್ಕೋತಾ ಇದ್ದೀನಿ. ಮೈದಾ ಎಷ್ಟು ತೊಗೋತೀವಿ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆಯನ್ನು ತೊಗೋಬೇಕಾಗುತ್ತೆ. ನೋಡಿ, ಈ ಥರ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಒತ್ತಿ ಅದು ಪಾಕ ಕಲರ್ ಚೇಂಜ್ ಆಗುತ್ತೆ. ಮತ್ತು ಈ ಥರ ತಿರುಗಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಬೇಗ ಪಾಕನೂ ಬರುತ್ತೆ. ಒಂದೇಳೆ ಪಾಕ ಬರೋವರೆಗೂ ಈ ಥರ ತಿರುಗಿಸ್ತಾ ಇರಬೇಕು. ನೋಡಿ, ಈ ಥರ ಸಿರಪ್ನ ತೊಗೊಂಡು ಸ್ವಲ್ಪ ತಣ್ಣಗೆ ಮಾಡಿ ಕೈಯಲ್ಲಿ ಹಿಂಗೆ ಮುಟ್ಟು ನೋಡಿದ್ರೆ ಒಂದು ಲೈನ್ ಥರ ಬರುತ್ತೆ, ಆಗ ಒಂದೇಳೆ ಪಾಕ ಬಂದಿದೆ ಅಂತ. ಇದನ್ನು ಇವಾಗ ಆಫ್ ಮಾಡಿಕೊಂಡು 1/4 ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕಲರ್ ಯೂಸ್ ಮಾಡ್ತಾ ಇದ್ದೀನಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಕಲರ್ ಯೂಸ್ ಮಾಡೋದ್ರಿಂದ ಹೊರಗಡೆ ಸಿಗತ್ತಲ್ವ ಅದೇ ಕಲರ್ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಕಲರ್ ಕಡಿಮೆ ಆಗಿರುತ್ತೆ ಅಷ್ಟೇ, ಏನೂ ಡಿಫ್ರೆನ್ಸ್ ಆಗಲ್ಲ. ನೋಡಿ, 15ರಿಂದ 20 ನಿಮಿಷ ಆಯಿತು. ಹಿಟ್ಟು ಕೂಡ ಸ್ಮೂತ್ ಆಗಿದೆ. ಇದನ್ನು ಒಂದ್ಸಾರಿ ಸುಮ್ಮನೆ ಲೈಟಾಗಿ ನಾದ್ಕೋಬೇಕು ಅಷ್ಟೇ. ಒತ್ತಿ ನಾದ್ಕೊಂಡ್ರೆ ಒಳಗಡೆ ಲೇಯರ್ ಆಗಿ ಬರಲ್ಲ, ಹಾಗಾಗಿ ಲೈಟಾಗಿ ನಾದ್ಕೋಬೇಕು. ಸಣ್ಣ ಸಣ್ಣ ಉಂಡೆಗಳಾಗಿ ತಗೊಂಡು ಬಾದುಷಾ ಮಾಡ್ಕೊಳ್ಳೋಣ. ಇವಾಗೂ ಕೂಡ ಅಷ್ಟೇ, ತುಂಬ ಪ್ರೆಸ್ ಮಾಡಿ ಮಾಡ್ಕೋಬಾರ್ದು. ಲೈಟಾಗಿ ಮೇಲ್ಗಡೆ ಶೇಪ್ ಬರೋ ಥರ ಮಾತ್ರ ಮಾಡಿಕೊಂಡು ನಡುವೆ ಒಂದು ಹೋಲ್ ಮಾಡಿದ್ರೆ ಸಾಕು. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡದಾಗಿ ಅಥವಾ ಚಿಕ್ಕದಾಗೂ ಮಾಡ್ಕೋಬೋದು. ಜಾಮೂನ್ ಬೌಲ್ಗಿಂತ ಒಂದು ಸ್ವಲ್ಪ ದೊಡ್ಡ ಬೌಲಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದರಲ್ಲಿ 15 ಬಾದುಷಾ ಆಗಿತ್ತು. ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಾದರೆ ಅದನ್ನು ಡಬಲ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಎಲ್ಲ ಬಾದುಷಾನು ಈ ಥರ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆನ ಮೀಡಿಯಮಾಗಿ ಬಿಸಿ ಮಾಡಿಕೊಂಡ್ರೆ ಸಾಕು. ಬೋಂಡಾ ಬಜ್ಜಿ ಕರಿಯುವಾಗ ಮಾಡ್ಕೊಳ್ತೀವಲ್ಲ ಅಷ್ಟೆಲ್ಲ ಮಾಡ್ಕೊಳ್ಳೋದು ಬೇಡ. ಎಣ್ಣೆ ಮೀಡಿಯಮಾಗಿ ಬಿಸಿ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು. ಒಂದು 30 ಸೆಕೆಂಡ್ಸ್ ಹಾಗೆ ಬಿಟ್ಟು ಆಮೇಲೆ ಅದನ್ನು ತಿರುಗಿಸಿ ಹಾಕ್ಕೋಬೇಕು. ಬಾದುಷಾ ದಪ್ಪ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದು 15 ನಿಮಿಷ ನೀವು ತಿರುಗಿಸಿ ಫ್ರೈ ಮಾಡ್ಕೋಬೇಕಾಗುತ್ತೆ. 15 ನಿಮಿಷ ಆದಮೇಲೆ ಗುಳ್ಳೆಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ, ಆವಾಗ ತೆಕ್ಕೋಬೇಕು. ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಇಲ್ಲಾಂದರೆ ಒಳಗಡೆ ಎಲ್ಲ ಹಾಗೆ ಹಸಿ ಹಸಿಯಾಗಿ ಹಾಗೆ ಉಳ್ಕೊಂಬಿಡುತ್ತೆ. ನೋಡಿ, ಆಗಿದೆ, ಕಲರ್ ಚೇಂಜ್ ಆಗಿದೆ. ಈ ಹೊರಗಡೆ ತಕ್ಕೋತಾ ಇದ್ದೀನಿ. ಮಿಕ್ಕಿದ ಬಾದುಷಾನು ಕೂಡ ಮತ್ತೆ ಹಾಗೆ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಸೆಕೆಂಡ್ ರೌಂಡ್ ಹಾಕುವಾಗ ಸ್ಟವ್ನ ಆಫ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ತಣ್ಣಗಾದ ಮೇಲೆ ಹಾಕ್ಕೊಳ್ಳಿ. ಡೀಪ್ ಫ್ರೈ ಮಾಡ್ಕೊಂಡಿದ್ದಂಥ ಬಾದುಷಾನ ಶುಗರ್ ಸಿರಪಲ್ಲಿ ಹಾಕೋಣ. ಶುಗರ್ ಸಿರಪ್ ಸ್ವಲ್ಪ ಬೆಚ್ಚಗಿದ್ರೆ ಸಾಕು, ತುಂಬ ಬಿಸಿ ಇರುವಾಗನೇ ಹಾಕಬಾರ್ದು. ಎರಡೂ ತುಂಬ ಬಿಸಿ ಇರುವಾಗ ಹರಳ್ಕೊಂಡು ಒಡೆದೋದಂಗೆ ಆಗುತ್ತೆ. ಅರ್ಧ ಗಂಟೆ ಹಾಗೆ ಬಿಡಬೇಕು, ಆ ಸಿರಪೆಲ್ಲ ಅಬ್ಸರ್ವ್ ಆಗೋವರೆಗೂ. ಅಟ್ಲೀಸ್ಟ್ ಅದನ್ನು ಒಂದು 20 ಮಿನಿಟ್ಸ್ ಆದ್ರೂ ಬಿಡಬೇಕು, ಆವಾಗ ಸಿರಪ್ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ನೋಡಿ, ಹಾಫ್ ಆನ್ ಅವರ್ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಜಾಮೂನ್ ಮಾಡ್ಕೊಳ್ಳುವಾಗ ಶುಗರ್ ಸಿರಪ್ನ ತೆಳ್ಳಗೆ ಮಾಡ್ಕೊಂಡಿರ್ತೀವಿ, ಆದರೆ ಇಲ್ಲಿ ಸ್ವಲ್ಪ ತಿಕ್ಕಾಗಿ ಒಂದೆಳೆ ಪಾಕ ತಗೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಹೊರಗಡೆ ಕ್ರಿಸ್ಪಿ ಆಗಿದೆ, ಮದುವೆ ಮನೇಲಿ ಇರುತ್ತಲ್ವ ಅದೇ ಥರನೇ ಟೆಕ್ಸ್ಚರ್ ಇದೆ. ಒಳಗಡೆ ಲೇಯರ್ ಆಗಿ ಬಂದಿದೆ. ಒಂದು 2 ಅವರ್ಸ್ ಹಾಗೆ ನೆನೆಯೋದಕ್ಕೆ ಬಿಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಹಾಫ್ ಆನ್ ಅವರಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಗಾರ್ನಿಷ್ಗೆ ಪಿಸ್ತಾನ ಪುಡಿ ಮಾಡಿ ಉಪಯೋಗಿಸ್ತಾ ಇದ್ದೀನಿ. ನೀವು ಬೇಕಂದರೆ ಡೆಸಿಕೇಟೆಡ್ ಕೊಕೊನಟ್ ಯೂಸ್ ಮಾಡ್ಬೋದು ಅಥವಾ ಸಿಲ್ವರ್ ಲೀಫ್ ಕೂಡ ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.